ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಶನಿವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಕಾಂಗ್ರೆಸ್ಸಲ್ಲಿ ಕೈ ಕಲಹ, ಗುಂಪುಗಳ ಕಲಹ ಆ್ಯಂಡ್ ದೆನ್ ಅವರವರಲ್ಲೇ ಬಣಗಳ ಬಡಿದಾಟ. ಇದೇ ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಶುಕ್ರವಾರ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ. ತಾಯಿ ಚಾಮುಂಡೇಶ್ವರಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ, ಮುಳ್ಕಟ್ಟಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ, ನವಂಬರ್ ಕ್ರಾಂತಿ, ಭ್ರಾಂತಿ, ವಾಂತಿ ಏನೇನೋ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ, ಅದಕ್ಕೆ ಹತ್ತಿರವಾಗಿ ಇವತ್ತು ನಡೀತಾ ಇದೆ. ಏನಿಲ್ಲ ವಿಷಯ. ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಶಾಸಕರು, ಅವರ ಚೇಲಗಳು, ಅವರ ಚಮಚಗಳು ಬೆಂಗಳೂರಿಂದ ದೆಹಲಿಗೆ ಹೋಗಿ ಖರ್ಗೆ ನಿವಾಸಕ್ಕೆ ಹೋಗಿದ್ದಾರೆ. ಬಟ್ ಖರ್ಗೆ ಸಿಕ್ಕಿಲ್ಲ, ಏನೋ ಇದು ಮಾಡಿದ್ದಾರೆ, ಬೈದು ಕಳಿಸಿದ್ದಾರೆ, ಅದು ಇದು ಅಂತ ಹೇಳಿದ್ದಾರೆ. ಬಟ್ ಒಂದಂತೂ ನಿಜ, 136 ಸೀಟು ಕೊಟ್ಟಂಥ ಕರ್ನಾಟಕದ ಜನತೆಗೆ ನಾವು ಜೋಕರ್ಗಳಾಗಿದ್ದೀವೋ ಅಥವಾ ಅವರು ನಮ್ಮನ್ನ ಜೋಕರ್ಗಳಾಗಿ ಮಾಡಿದಾರೋ ಗೊತ್ತಿಲ್ಲ. ಅದಕ್ಕೆ ಹೇಳೋದು ನಾನು. ಡಿ ಕೆ ಶಿವಕುಮಾರ್ ಆಗಬೇಕೋ ಮತ್ತೊಂದು ಒಂದು ಹೈಕಮಾಂಡ್ಗೆ ನಾನು ಹೇಳೋದು, ಕಾಮನ್ ಸೆನ್ಸ್ ಇರಬೇಕಲ್ವ. ಅಧಿಕಾರ ಹೆಂಗೆ ಮಾಡಬೇಕು, ಏನು ಎತ್ತ ಎಲ್ಲ ಯಾವುದೂ ಇಲ್ಲ, ಏನೂ ಇಲ್ಲ ಅಂತ ಅಂದರೆ ಅದು ಭಾಳ ಕಷ್ಟ ರೀತಿಯಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಒಂದಂತೂ ನಿಜ, ಶಿವಕುಮಾರ್ ಅವರು ಅಷ್ಟು ಸುಲಭಕ್ಕೆ ಬಿಡಲ್ಲ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಅಷ್ಟು ಸುಲಭಕ್ಕೆ ಬಿಡಲ್ಲ. ಆದರೆ ಶಿವಕುಮಾರ್ಗಿಂತ ಸಿದ್ದರಾಮಯ್ಯನಿಗೆ ಶಾಸಕರು ಬೆಂಬಲ ಜಾಸ್ತಿ ಇದೆ, ಅದು ಇದು ಅಂತ ಅಂತಾರೆ. ಬಟ್ ಅಧಿಕಾರ ಅಂತ ಬಂದಾಗ ಅದೆಲ್ಲ ನಗಣ್ಯ. ಈಗ ಒಂದು ನೆನಪಿಸ್ತೀನಿ, ದೇವರಾಜ ಅರಸ್ನ ಇದೇ ಕಾಂಗ್ರೆಸ್ ಪಕ್ಷದವರು ಒದ್ದೋಡಿಸಿದಾಗ ಅವನಿಂದ ಯಾವ ಒಬ್ಬ ಶಾಸಕನೂ ಹೋಗಲಿಲ್ಲ. ಇಲ್ಲೂ ಕೂಡ ಅದೇ ಆಗೋದು. ಆದರೆ ನಾನು ಹೇಳೋದು, ಸಿದ್ದರಾಮಯ್ಯಂಗೆ ಅಂತ ತಾಕತ್ತು, ಗಂಡಸ್ತನ ಎಲ್ಲ ಇತ್ತು ಅಂದರೆ ಅವರು ಒಂದು ಇದನ್ನು ಮಾಡಿ, ಶಾಸಕರು ಅಥವಾ ಏನೋ ಒಂದು ಮಾಡಿ ಅದನ್ನು ತೋರಿಸ್ಲಿ. ನನಗೆ ಅವರಿದ್ದಾರೆ, ನನಗೆ ಇವರಿದ್ದಾರೆ, ಏನೋ ಪ್ರಜಾಪ್ರಭುತ್ವದಲ್ಲಿ ಶಾಸಕರು ಯಾವುದೂ ಇಲ್ಲ. ಶಾಸಕರೇ ಯಾರಿಗೆ ಜಾಸ್ತಿ ಇರ್ತಾರೆ ಅವರೇ ಅಧಿಕಾರ ಅನುಭವಿಸ್ತಾರೆ, ಅದು ಇದು ಅಂತ ಅಂತಾರೆ. ಬಟ್ ಸಿದ್ದರಾಮಯ್ಯನವರು ಗಿಂತನೂ ಕಷ್ಟಪಟ್ಟಿರೋದು ಡಿ ಕೆ ಶಿವಕುಮಾರ್ ಅಂತ ಅವ್ರ ಬಣ ಅನ್ನತ್ತೆ. ಬಟ್ ಯಾರ್ದು ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಜೋಕರ್ಗಳು ಇಲ್ಲಿ ಜನಗಳಾಗಿರೋದು. ಜನಗಳನ್ನ ಇವರು ಕೋತಿಗಳು ಅನ್ಕೊಬಿಟ್ಟಿದ್ದಾರೋ, ಇನ್ನೊಂದು ಅನ್ಕೊಬಿಟ್ಟಿದ್ದಾರೋ, ಅಥವಾ 136 ಜನ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಸಂವಿಧಾನಕ್ಕೂ ಇವ್ರುಗಳು ಅವಮಾನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗಳಾಗ್ತಾ ಇಲ್ಲ. ದಿನ ಬೆಳಗ್ಗೆ ಆದರೆ ಇವನು ಮುಖ್ಯಮಂತ್ರಿ ಆಗ್ತಾರೋ, ಅವ್ರು ಮುಖ್ಯಮಂತ್ರಿ ಆಗ್ತಾರೋ, ಇದೆಲ್ಲದರ ನಡುವೆ ನಾನು ಮಂತ್ರಿಗಳಾಗಬೇಕು ಅಂತ ಕೆಲವು ಕೆಲವು MLAಗಳು ಅವರು ನಿಂತಿದ್ದಾರೆ. ಹೇಗೆ ಅಭಿವೃದ್ಧಿ ಸಾಧ್ಯ ಆಗುತ್ತೆ? ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಡಿ ಕೆ ಶಿವಕುಮಾರನಾರ ಆಗಲಿ ಅಥವಾ ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗಲಿ, ನಿಜವಾಗ್ಲೂ ಹೈಕಮಾಂಡ್ಗೆ ಏನಾದ್ರೂ ಒಂದು ಗಂಡಸ್ತನ, ಒಂದು ಗಟ್ಸು, ಒಂದು ಧೈರ್ಯ ಅಥವಾ ಒಂದು ಜವಾಬ್ದಾರಿ ಅಥವಾ ಇನ್ನೊಂದೇನಾರು ಮತ್ತೊಂದು ಮಗದೊಂದು ಅಂತ ಇದ್ದರೆ ಇದನ್ನು ಸರಿಪಡಿಸ್ಲಿ. ಈಗಲೇ ಮೂರು ಇಟ್ಕೊಂಡ ಲಂಗೋಟಿ ಥರ ಅಳ್ಳಾಡಿಸ್ತಾ ಇದ್ದಾರೆ. ಒಂದು ಕರ್ನಾಟಕ, ಒಂದು ತೆಲಂಗಾಣ, ಒಂದು ಹಿಮಾಚಲ. ದೀದಿ ಹತ್ರಕ್ಕೂ ಸೇರ್ಸಲ್ಲ. ಈ ಕಡೆ ಸ್ಟಾಲಿನು ದೂರ ನಿಂತ್ಕೊ ಅಂತಾರೆ. ಇದು ಕಾಂಗ್ರೆಸ್ನ ಇಡೀ ದೇಶದ ಪರಿಸ್ಥಿತಿ. ಹಾಗಾಗಿ ನಾನು ಹೇಳೋದಿಷ್ಟ, ನಿಮ್ಗೇನಾದರೂ ಮಿನಿಮಮ್ ಅಂದರೆ ಕನಿಷ್ಠ ನೈತಿಕತೆ ಅನ್ನೋದೇನಾದ್ರು ಇದ್ದರೆ ದಯವಿಟ್ಟು ಇದಕ್ಕೊಂದು ತೆರೆ ಎಳೀರಿ. ಇಲ್ಲಾಂದರೆ ಇದೇ ಆಗ್ತಾ ಇರುತ್ತೆ. ಒನ್ಸ್ ಅಗೈನ್ ನಾನು ಅವತ್ತು ಪ್ರಿಡಿಕ್ಟ್ ಮಾಡಿದ್ದೆ, ಡಿ ಕೆ ಶಿವಕುಮಾರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ, ಖಚಿತ, ನಿಶ್ಚಿತ, ಉಚಿತ ಅಂತ. ಅದು ಈಗ ಪ್ರೂವ್ ಆಗ್ತಾ ಇದೆ. ನೋಡೋಣ ಮುಂದೆ ಏನೇನಾಗುತ್ತೆ. ದೊಂಬರಾಟದಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅಂತ. ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.